ಕಂಡಂಥ ಸಜ್ಜನ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯಪಾಲರಾಗಿ, ಕೇಂದ್ರ ಸಚಿವರಾಗಿ ಇವತ್ತು ಎಲ್ಲರನ್ನ ಅಗಲಿರುವಂತಹ ಎಸ್ ಎಂ ಕೃಷ್ಣ ಅವರಿಗೆ ಆ ಸುದ್ದಿ ಕೇಳಿದ ತಕ್ಷಣ ನಿಜಕ್ಕೂ ಒಂದು ಆಘಾತ ಆಗಿದೆ. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ, ನನ್ನ ತಂದೆಯವರ ಮತ್ತು ಎಸ್ ಎಂ ಕೃಷ್ಣ ಅವರ ನಡುವೆ ಇದ್ದಂತಹ ಬಾಂಧವ್ಯ, ಆ ಕುಟುಂಬದ ಜೊತೆ ಇದ್ದಂಥ ಬಾಂಧವ್ಯ, ನನಗೆ ಜನ್ಮ ಕೊಟ್ಟಂತಹ ತಂದೆ ಅಜಿತ್ ಸೇಠ್ ಆಗಿದ್ರೂ ರಾಜಕೀಯವಾದಂತಹ ಜನ್ಮ ಕೊಟ್ಟಿದ್ದೆ ಎಸ್ ಎಂ ಕೃಷ್ಣ. ತಂದೆಯವರ ನಿಧನದ ನಂತರ ನನ್ನನ್ನು ರಾಜಕೀಯವಾಗಿ ವಿಧಾನಸಭೆಗೆ ತಂದಂಥದ್ದು ಎಸ್ ಎಂ ಕೃಷ್ಣ ಅವರು. ನಿಜಕ್ಕೂ ನೋವಿನ ಸಂಗತಿ. ಇನ್ನು ಹೆಚ್ಚಾಗಿ ಹೇಳಿದೆ ಬಹುಶಃ ನಾವೆಲ್ಲರೂ ನಾನು ಮತ್ತೆ ಹೋಗಬೇಕಾಗುತ್ತೆ. ಅಲ್ಲೂ ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಲಿ ಅಂತ ಆಶಿಸ್ತಾ, ಕೇವಲ ವರ್ಗವ್ರು ಮಾತ್ರ ಅಲ್ಲ, ಆ ರಾಜಕಾರಣದಲ್ಲಿ ಅವರ ಜೊತೆ ಇಟ್ಕೊಂಡಂತಹ ಸಂಬಂಧಗಳು ಅನೇಕರಿಗೆ ಆಘಾತ ಆಗಿದೆ. ಆ ನೋವು ಬರೆಸುವಂಥ ಶಕ್ತಿ ಭಗವಂತ ನಮ್ಮೆಲ್ಲರಿಗೂ ಕೊಡಲಿ ಅಂತ ನಾನು ಆಶಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.